ಮಿಸಲೇನಿಯಸ್ ಅಂತ ಕೊಟ್ಟಿದ್ದಾರೆ. ಇದು ಮಿಸಲೇನಿಯಸ್ ಏನು ಇಲ್ಲಿ ಈ ಕಡೆಗೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ನನ್ನ ಹೆಸರು ಚಿತ್ರ. ಒಂದೊಂದ್ಸರಿ ಎಲ್ಲರೂ ಮನಸ್ಸಲ್ಲಿ ಹೆಂಗೆ ಬರ್ತಾರೆ, ನಾವೇನಾದ್ರು ಚಿತ್ರ ಅಂದರೆ ಓಹೋ ವಿಚಿತ್ರ ಅಂತಾರೆ. ಅದಕ್ಕೆ ನಾನು ಯಾವಾಗಲೂ ಮೊದಲೇ ಹೇಳ್ಬಿಡ್ತೀನಿ, ನಾನು ಚಿತ್ರ. ಸರಿ ಹೋಗಿ ಸರಿ ಮಾಡಿ. ನಮ್ಮ ನಿತಿನ್ಗಿದೆ ಲಾಸ್ಟ್ ಏನು ಮಾಡಕ್ಕೆ ನಾನು ಕಲೆ ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ನಾವಿವತ್ತು ಹೊರಟಿದ್ದೀವಿ ಉಜಿರೆಗೆ. ನಮ್ಮ ನಿತಿನ್ ಅಲ್ಲೇ ಓದ್ತಾ ಇದ್ನಲ್ಲ, ಸೊ ಹಾಗಾಗಿ ಒಂದು ಟಿ.ಸಿ ಬ್ಯಾಲೆನ್ಸ್ ಇತ್ತು. ಸೊ ಟಿ.ಸಿ ಎತ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಉಜಿರೆಗೆ ಹೊರಟಿದ್ದೀವಿ, ನಾನು ನನ್ನ ಮಗ ಇಬ್ರು. ತೆಗಿ ಅದೇನು ತೆಗಿಬೇಡ, ಬಿಸ್ಲೇರಿ ಬಾಟ್ಲ್ ಕುಡ್ದಾದ್ಮೇಲೆ ಹೋಟ್ಲಲ್ಲಿ ಇಟ್ಕೊ ಬಂದಿರೋ ನೀರು. ಆ ನೀರು ತೆಗಿ, ಆ ನೀರು ತೆಗಿ. ಹೆಂಗಿದೆ ಆ ನೀರು? ಯಬ್ಬೋ ಹೋಟ್ಲಲ್ಲಿ ಇಟ್ಕೊಂಡ್ಬಂದಿರೋ ನೀರು ಈ ಥರನಾ? ನಿಜವಾಗ್ಲೂ ಇದನ್ನೇ ನಿಜವಾಗ್ಲೂ ಸುಮಾರು ಜನ ಕುಡಿತಾನೆ ಇಲ್ಲ. ಲೋಟದಲ್ಲಿ ನೋಡೇ ಸುಮ್ಮನೆ ಬಿಟ್ಟಿರ್ತೀವಿ. ಅದ್ಯಾ ಕರಿತೀಯ ಬಿಡು. ಬಿಸ್ಲೇರಿ ಎಲ್ಲ ಇದು ಬಿಸ್ಲೇರಿ ಅಲ್ಲ, ಬಟ್ ಹೋಟ್ಲಲ್ಲಿ ಇಟ್ಕೊ ಬಂದಿರೋ ನೀರು ಈ ಥರ. ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಹೋಟೆಲ್. ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಹೋಟ್ಲು. ಆಶ್ಚರ್ಯ ಆಗ್ತಿದೆ. ಇದು ಯೆಲ್ಲೋ ಕಲರ್ ಐತಲ್ಲ ನೀರು. ಅದನ್ನೇ ಚಂಬಿ ತುಂಬೋದು, ಅದನ್ನೇ ತೆಗೆದು ತೆಗೆದು ಬಿಡೋದು. ಓ ದೇವರೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ವ್ಯೂವರ್ಸು ಕಡಿಮೆ ಇರ್ತಾರೆ. ಬಟ್ ಏನಪ್ಪ ಅಂದರೆ ಯಾರ್ಯಾರು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿರ್ತೀರೋ, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀರೋ, ದಯವಿಟ್ಟು ಸಕಲೇಶ್ಪುರದ ಹೋಟ್ಲಲ್ಲಿ ನೀರು ಕುಡಿಬೇಡಿ. ಯಾಕೆಂದರೆ ಇವಾಗ ನಾವು ಹೊರಗಡೆ ತಿನ್ನೋವಂಥ ಫುಡ್ಡಲ್ಲಿ ಅಥವಾ ನಾವು ಮನೆಗೆ ತರೋವಂಥ ಫುಡ್ಡನ್ನಲ್ಲೇ ತುಂಬ ಪಾಯ್ಸನಸ್ ಇರುತ್ತೆ. ಅವರೆಲ್ಲರೂ ಈವನ್ ಹಣ್ಣು ಸಮೇತ ಏನೋ ಕೆಮಿಕಲ್ ಹಾಕ್ಬಿಟ್ಟೇನೆ ಅವರು ಹಣ್ಣು ಮಾಡಿರ್ತಾರೆ. ತರಕಾರಿಗಳನ್ನೂ ಹಾಗೇನೆ. ನೀರಲ್ಲೂ ಕೂಡ ಇಷ್ಟೊಂದು ಕಂಟಾಮಿನೇಟೆಡ್ ವಾಟರ್ಗಳನ್ನ ನಾವು ಕುಡಿದ್ಬಿಟ್ರೆ ನಾವು ಬದುಕೋದಕ್ಕೆ ಸಾಧ್ಯನಾ? ಯಾಕೆ ಜನ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ? ಕುಡಿಯೋ ನೀರಾದರೂ ಅಟ್ಲೀಸ್ಟ್ ಚೆನ್ನಾಗಿರೋ ನೀರನ್ನ ಕೊಡ್ಬೋದಲ್ವ? ಹೋಟೆಲ್ಲು ಸಾವಿರಾರು ಜನ, ಒಂದು ಬಸ್ ಸ್ಟ್ಯಾಂಡಲ್ಲಿ ಓಡಾಡೋವಂತಹ ಹೋಟೆಲ್ಲು ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ. ಅಟ್ಲೀಸ್ಟ್ ಒಂದು ಒಳ್ಳೆ ನೀರಿಟ್ಟಿದ್ರೆ ಅದರಲ್ಲಿ ಏನು ಕಳ್ಕೊಳ್ಳೋದಿದೆ ಅನ್ನೋದು ನನಗಂತೂ ಗೊತ್ತಾಗಲ್ಲ. ಸೊ ದಯವಿಟ್ಟು ಯಾರೂ ಹೋಟ್ಲಲ್ಲಿ ನೀರು ಕುಡಿಲೇಬೇಡಿ, ಬಿಸ್ಲೇರಿನೇ ಕುಡೀರಿ. ಅಯ್ಯೋ ಸೆಕೆ ಇವಾಗ ಜಸ್ಟ್ ಮಳೆ ಬಂದೈತೆ. ನಾನು ಎಂದೋ ಐತಲ್ಲ ಸೆಕೆ ಹೊಡಿತೈತೆ. ನೀರಿರುತ್ತೆ, ಸೆಕೆನೂ ಇರುತ್ತೆ. ಒಳ್ಳೆ ಇಡ್ಲಿ ಬೇಯಿಸ್ತಂಗೆ ನೀರು ಇರುತ್ತೆ, ಸೆಕೆನೂ ಇರುತ್ತೆ. ಅಯ್ಯೋ ಇಲ್ಲಿ ನೋಡಿ ಕೆರೆ, ಬಂಡಿ ಕೆರೆ. ರೋಡ್ ಇದೆ, ಇಲ್ಲಿ ಶಾರ್ಟ್ ಕಟ್ಟಲ್ಲಿ ಬಂದಿದ್ದೀವಿ ನಾವು. ನೀನು ನೋಡೋದು ಸ್ವಲ್ಪ ಲಾಂಗ್ ಆಗುತ್ತೆ. ಅಲ್ಲಿ ನಮ್ದು ಹಾಸ್ಟೆಲ್ ಇತ್ತಲ್ಲ, ಅಲ್ಲಿ ಇದೇ ಥರ ಮನೆ ಇತ್ತು ನೋಡೋದು. ಇವರು ಕಟ್ಟೋ ಮನೆಯಲ್ಲೇ ಹೆಂಗಿರುತ್ತೆ, ಇದೇ ಥರ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಫುಲ್ ಒಳಗಡೆ ನೀರೆಲ್ಲ ಫುಲ್ ಮರಗಳು, ಸೈಡಲ್ಲೆಲ್ಲ ಫುಲ್ ಮರಗಳು. ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ ಮನೆ ಇದೆ ಅಂತ. ನಾನು ಆ ಥರ ಫುಲ್ ಮುಚ್ಕೊಂಡ್ಬಿಟ್ಟಿತ್ತು ಮನೆ. ಅಯ್ಯೋ ನಾನಿಟ್ಟಿದ್ದೆ 2005 ಎಷ್ಟು ಇದು ನೋಡು. 2005 ನಮ್ಮ ಹಾಸ್ಟೆಲ್ ಇದ್ದಿದ್ದು ಆ ರೋಡಲ್ಲಿ. 2025 ಇವ್ರ ಹಾಸ್ಟೆಲ್ ಇದ್ದಿದ್ದು ಇವ್ರ ಹಾಸ್ಟೆಲ್ ಇರೋದು ಈ ರೋಡಲ್ಲಿ. 5 ಅಲ್ಲಿ, 25 ಇಲ್ಲಿ. ಒಂದೊಂದು ಹಿಸ್ಟ್ರಿ ರಿಪೀಟ್ ಆಗಿಬಿಡುತ್ತೆ ಅಂತಾರಲ್ಲ, ಹಾಗೆ ನನಗೂ ನನ್ನ ಮಗನಿಗೂ ಒಂಥರ ಈ ಹಿಸ್ಟ್ರಿ ರಿಪೀಟ್ ಆದಂಗೆ. ಆ್ಯಕ್ಚುಲಿ ನಾನು ಇಲ್ಲೇ ಓದಿದ್ದು, ಬಟ್ ನಾನು ಬಂದೆ PUCನಲ್ಲಿ ಮತ್ತೆ ವಾಪಸ್ ಹೊರಟೋದೆ. ನನಗೆ ಅಲ್ಲಿ ಸೆಟ್ ಆಗಲಿಲ್ಲ. ಬಟ್ ಇವನಿಗೂ ಅಷ್ಟೇ ಸೇಮು, ಇವನಿಗೂ ಸೆಟ್ ಆಗಿಲ್ಲ. CET ಮತ್ತು ನೀಟ್ ಕೋಚಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವನು ವಾಪಸ್ಸು ಬೇರೆ ಕಾಲೇಜಿಗೆ ಜಾಯ್ನ್ ಆಯಿತು. ಇದು ನೋಡಿ, ಇದೇ ಅವ್ರದ್ದು ಹಾಸ್ಟೆಲ್ಲು. ಹಾಸ್ಟೆಲ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಲೇಜು ಚೆನ್ನಾಗಿದೆ, ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ, ಎಲ್ಲನೂ ನೀಟಾಗಿದೆ.
ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಕೋಚಿಂಗ್ ಚೆನ್ನಾಗಿರಲಿಲ್ಲ ಅನ್ನೋದಕ್ಕೋಸ್ಕರ ನಾವು ಬದಲಾಯಿಸಿದ್ದಷ್ಟೇ ಒಂದು ಬದಲಾಯಿಸ್ಕೊಂಡ. ಅವ್ರದ್ದು ಇಂಟಿಗ್ರೇಟೆಡ್ ಕೋಚಿಂಗ್ ಇತ್ತು, ಬಟ್ ಅದೂ ಅಷ್ಟು ಚೆನ್ನಾಗಿರ್ಲಿಲ್ವಂತೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ನೀಟಿಗೆ CET ಕೋಚಿಂಗ್ನ ಈ ಕಾಲೇಜಲ್ಲೆಲ್ಲ ಹೇಗೆ ಮಾಡ್ತಾರೆ, ಇದೆಲ್ಲ ತುಂಬ ಚೆನ್ನಾಗಿದೆ ಈ ಕಾಲೇಜೂ. ಬಟ್ ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಬದಲಾಯಿಸಿದ್ವಿ. ಹಾಸ್ಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಸ್ಟಾಫು ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊಂಡ್ರು ಕೂಡ. ಎಲ್ಲರೂ ಮಕ್ಳುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಸ್ತೆ ಸರ್. ಅದೇ ನೋ ಡ್ಯೂ ರಿಸಿಪ್ಟ್ ತನ್ನಿ ಅಂತ ಹೇಳಿ ಕಳಿಸಿದ್ರು. ಡ್ಯೂ ಇಲ್ಲದೆ ಇರೋದು ರಿಸಿಪ್ಟ್ ತನ್ನಿ ಅಂತ, ಅದೇ ಹಾಸ್ಟೆಲಿಂದ. ಒಂದು ರೌಂಡ್ ಹಾಸ್ಟೆಲ್ ಒಳಗಡೆ ಹೋಗಿ ಮೆಮೊರಿಗೆ ಇರಲಿ ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋ ಮತ್ತು ಫೋಟೋನೆಲ್ಲ ತೆಕ್ಕೊಂಡು ಬಂದ. ಒಳಗಡೆ ಹೋಗ್ಬಿಟ್ಟು ಅವ್ನ ರೂಮ್ ನಂಬರು 311. ಆ ರೂಮ್ ನಂಬರಿಂದ ಹಿಡ್ದು, ಬೆಡ್ಡಿಂದ ಹಿಡ್ದು, ವಾರ್ಡ್ರೋಬಿಂದ ಹಿಡ್ದು ಇದೆ ನೋಡಿ ಅವನ ರೂಮು. ಎಷ್ಟು ಇದು ಮಾಡ್ಕೊಂಡಿದ್ದಾರೆ ಈ ಬ್ಯಾಚುಲರ್ಸ್ ಹುಡುಗರು ಹೆಂಗಿರ್ತಾರೆ ಅನ್ನೋದಕ್ಕೆ ಇದೇ ಮೇಯ್ನು ಅದೇನು ಹೇಳ್ತಾರೆ ವಿಟ್ನೆಸ್ಸು. ಎಲ್ಲನೂ ಎಷ್ಟು ಚೆನ್ನಾಗಿ ರೂಮ್ಗಳು ತಂತು ತುಂಬ ಚೆನ್ನಾಗಿತ್ತು. ವಿತ್ ಅಟ್ಯಾಚ್ಡ್ ಬಾತ್ರೂಮು, 2 ಮೆಂಬರ್ಸ್ ಪರ್ ರೂಮು, ಆ ಥರ ರೂಮ್ ಕೊಟ್ಟಿದ್ದವ್ರಿಗೆ. ಸೆಪ್ರೇಟ್ ಕಬೋರ್ಡ್ ಇದೆ, ಆಮೇಲೆ ಸ್ಟಡಿ ಟೇಬಲ್ ಇದೆ, ಬೆಡ್ ಇದೆ, ಮಂಚ ಇದೆ, ಎಲ್ಲನೂ ಇದೆ. ಬಟ್ ಅವರು ರೂಮ್ನ ಮಾಡ್ಕೊಂಡಿರೋದು ನೋಡಿ ಇಲ್ಲಿ ಎಷ್ಟು ಗಲೀಜಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಬರೀ ಇಬ್ಬರಿಗೇನೆ ಒಂದು ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದ್ದಿದ್ದು. ಫುಲ್ಲಿ ಫರ್ನಿಷ್ಡ್ ರೂಮೇನೆ, ನೀಟಾಗಿದೆ ಮಾತ್ರ. ಹಾಸ್ಟೆಲಲ್ಲಿ ಎರಡನೇ ಮಾತಿಲ್ಲ, ತುಂಬ ಚೆನ್ನಾಗಿದೆ ಹಾಸ್ಟೆಲ್ ಮಾತ್ರ. ಅವ್ರಿಗೆ ವರ್ತೇಬಲ್ ದುಡ್ಡಿಗೆ. ಹಂಗೆ ತೋರಿಸ್ತೀನಿ ನಾನು ಅಲ್ಲಿ ಫ್ರೆಂಡ್ಸಿಗೆ ತೋರಿಸ್ತೀನಿ ಹೀಗಿದ್ದೆ ನಾನು ಚೆನ್ನಾಗಿ ಅಂತ. ಇಲ್ಲಿಗೆ ಬಾ, ಈ ಕಡೆಗೆ. ಏನು ವಿಶೇಷ? ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಇದೇ ಒಂದು ಕಾಲೇಜು, 1 ವರ್ಷಕ್ಕೆ ವಾಪಸ್ ಬಂದಿರೋ ಕಾಲೇಜು. ಹಾಸ್ಟೆಲ್ನಲ್ಲಿ ಹೋಗಿ ನೋ ಡ್ಯೂದು ರಿಸೀಟ್ ಇಸ್ಕೊಂಡು ಅಲ್ಲಿಂದ ಸೀದಾ ಕಾಲೇಜಿಗೆ ಬಂದ್ವಿ ಫೈನಲಿ. ಬಟ್ ಕಾಲೇಜಲ್ಲಿ ಇದೆ ನೋಡಿ ಅವ್ರ ಕಾಲೇಜ್ ಒಳಗಡೆ ಎಲ್ಲ ಒಂದು ವಿಡಿಯೋ ಮಾಡಿಟ್ಟು ಲ್ಯಾಬಲ್ಲಿ ಮೆಮೊರಿಗೆ ಬೇಕು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನಾವು ಹೋಗಬೇಕು. ಆ ಮೆಮೊರಿ ನಾವು ಇಟ್ಕೊಂಡಿರ್ಬೇಕಲ್ವ, ನಮಗೆ ಫ್ಯೂಚರ್ಗೆ ಅದನ್ನೇ ಮತ್ತೆ ಮೆಲ್ಕಾಗ್ತದೆ. ತಗೊಳಕ್ಕೆ 5,000 ರೂಪಾಯಿ ಫೀಸ್ ಕೊಟ್ಟಿದ್ದಾರೆ. ಕಾಲೇಜ್ ಒಂದು ರೌಂಡ್ ಒಂದು ವಿಡಿಯೋ ಮಾಡ್ತೀನಿ. ಕಾಲೇಜೂ ತುಂಬ ಚೆನ್ನಾಗಿದೆ ಕಾಲೇಜೇನು ಇಲ್ಲ ಅಂತಲ್ಲ. CET NEET ಎಲ್ಲನೂ ಚೆನ್ನಾಗಿದೆ. ಬಟ್ ಇವನಿಗೆ ಅದು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದಿದ್ದಷ್ಟೇ. ಇದು ಅವ್ರ ಕ್ಲಾಸ್ ರೂಮ್ ಅಂತೆ. ಕ್ಲಾಸ್ ರೂಮ್ ಒಳಗಡೆ ಒಂದು ರೌಂಡ್ ಕೂತ್ಕೊಂಡು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ನು ಹೋಗಿದ ತಕ್ಷಣವೇ ಬಂದುಬಿಟ್ರು. ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು, ಟೀಚರ್ಸ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಬಟ್ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ನಮಗೆ. ಏನಪ್ಪ ಅಂದರೆ TC ತಗೊಳ್ಳೋದಕ್ಕೆ ಅಂತ ಹೋಗಿದ್ವಿ. ಅವ್ರು ಹೇಳಿದ್ರು 5,000 ದುಡ್ಡು ಕಟ್ಟಬೇಕು TC ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಕಟ್ಟಲೇಬೇಕು, ನೀವು ಮಗುನ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಫಸ್ಟ್ PUCಗೆ, ಸೆಕೆಂಡ್ PUCದು ಸೀಟ್ ಖಾಲಿ ಆಗುತ್ತೆ, ಹಾಗಾಗಿ ನೀವು ಅದನ್ನು ದುಡ್ಡು ಕೊಟ್ಟು ತಗೊಂಡು ಹೋಗಿ, ಇಲ್ಲಾಂದರೆ ಫುಲ್ಲು ಫೀಸ್ನೇ ಕಟ್ಟಿ ಹೋಗಬೇಕು ಅಂತ ಅಂದರು. ಕೊನೆಗೆ ಅಷ್ಟೊಂದು ಕಟ್ಟಬೇಕಲ್ಲ ಅಂತ ಹೇಳಿದ ಮೇಲೆ ಕೊನೆಗೆ ಫೈನಲಿ 5,000ನಾದರೂ ನೀವು TCಗೋಸ್ಕರ 5,000, ಬೇರೆ ಮಕ್ಳ ಹತ್ರ ಎಲ್ಲ 21,000 25,000 ಈ ಥರ ಕಟ್ಟಿಸ್ಕೊಂಡಿದ್ದಾರೆ. TC ತೊಗೊಂಡೋಗ್ತಾ ಇದ್ದಾರೆ. ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಬೇರೆ ಕಾಲೇಜಿಗೆ ಚೇಂಜ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅಷ್ಟು ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ. ಯಾಕೆ ಅನ್ನೋದು ನಾವು ಕೇಳಿದ್ದಕ್ಕೆ ಯಾಕೆ ಅನ್ನೋದಕ್ಕೆ ರೀಸನ್ನೇ ಇಲ್ಲ. ಒಟ್ಟಿನಲ್ಲಿ ನಮಗೆ ಸೀಟ್ ಖಾಲಿ ಆಗ್ತದೆ, ನೀವು ನಮಗೆ ದುಡ್ಡು ಕೊಟ್ಬಿಟ್ಟು ನೀವು ಬೇಕಿದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಥರ ಇತ್ತು ಅವರಿದು. ಆಮೇಲೆ ಅದಕ್ಕೆ ರಿಸೀಟ್ ಏನಂತ ಕೊಟ್ಟಿದ್ರು, ಮಿಸೆಲೇನಿಯಸ್ ಅಂತ ಹೇಳ್ಬಿಟ್ಟು. ನಾವು TCಗೋಸ್ಕರ ನಾವು ಕೇಳೋಕೆ ಹೋಗಿದ್ದಕ್ಕೆ ಬೈ ಹ್ಯಾಂಡ್ TC ಕೊಡೋದಕ್ಕೆ ಅವರು 5,000 ರೂಪಾಯಿ ತಗೊಂಡಿದ್ದಾರೆ. ಅದಕ್ಕೆ ರಿಸೀಟ್ ಕೊಟ್ಟಿದ್ದವರು ಮಿಸೆಲೇನಿಯಸ್ ಅಂತ. ಇದೊಂದು ನಮಗೆ ಸ್ವಲ್ಪ ಬೇಜಾರಾಯಿತು. ಇವಾಗ ಎಜುಕೇಷನ್ ಅಂತ ಅಂದರೆ ಅದೊಂಥರ ಮನಿ ಮೈಂಡೆಡ್ ವರ್ಕ್ ಆಗಿಬಿಟ್ಟಿದೆ, ಮನಿ ಮೇಡೆಡ್ ವರ್ಕು. ಬರೀ ದುಡ್ಡು ಮಾಡೋದಕ್ಕೋಸ್ಕರ ಎಜುಕೇಷನ್ ಇದೆ. ಎಲ್ಲ ಸೆಕ್ಟರ್, ಎಲ್ಲ ಇದೂ ಹಾಗೇನೆ. ದೊಡ್ಡ ಕಾಲೇಜು ಹಾಗೆ, ಚಿಕ್ಕ ಕಾಲೇಜು ಹಾಗೆ, ಅದು ಏನು ಅಂತ ಗೊತ್ತಿಲ್ಲ. ಕಾಲೇಜ್ನಲ್ಲಿ ಯಾವ ಫೀಸು ಬ್ಯಾಲೆನ್ಸ್ ಇಲ್ಲ, ಹಾಸ್ಟೆಲ್ನಲ್ಲೂ ಕೂಡ ಯಾವ ಫೀಸು ಬ್ಯಾಲೆನ್ಸ್ ಉಳಿಸಿಲ್ಲ ನಾವು. ಆದ್ರೂ 5,000 ರೂಪಾಯಿ TCಗೋಸ್ಕರ ಕಟ್ಟಿದ್ದೇವೆ. ನಾವು ಯಾವುದಕ್ಕೆ ಅದು ನೀವು ಪ್ರಿನ್ಸಿಪಲ್ ಹತ್ರ ಮಾತಾಡಿ, ನಮಗೆ ನಾವು ಹಾಗೆ ತಗೊಳ್ಳಿಕ್ಕೆ ಹೇಳಿದ್ದಾರೆ, ನಮಗೆ ಹಾಗೆ ರಿಸೀಟ್ ಮಾಡ್ತಾರೆ ಅಷ್ಟೇ. ಅಲ್ಲ, ಈಗ ನಾವು TCಗೆ ಅಂತ ಹೇಳ್ಬಿಟ್ಟು ಬಂದರೆ 5,000 ರೂಪೀಸ್ ಕಟ್ಕೊಂಡು ಇದು ಮಿಸೆಲೇನಿಯಸ್ ಫೀಸ್ ಅಂತ ಹೇಳ್ಬಿಟ್ರು. ಪ್ರಿನ್ಸಿಪಲ್ ಹತ್ರ ಮಾತಾಡಿದೆ.
ಪೇಮೆಂಟೇ ಆಯಿತು, ಮಿಸಲೇನಿಯಸ್ ಅಂತ ಕೊಟ್ಟಿದ್ದಾರೆ. STM ಕಾಲೇಜು ಮಿಸಲೇನಿಯಸ್ ಏನು ಧರ್ಮಸ್ಥಳ ಟ್ರಸ್ಟ್ ಅವ್ರದ್ದು. ಇಲ್ಲೂ ಹೀಗಾಗತ್ತೆ ಅಂದರೆ ನನಗೆ ಅದೊಂದು ತುಂಬ ಬೇಜಾರಾಯಿತು. ಯಾಕೆಂದರೆ ತುಂಬ ದಾನ ಧರ್ಮಗಳನ್ನೆಲ್ಲನೂ ಮಾಡಿರುವಂತಹ ಟ್ರಸ್ಟ್ ಇದು. ಇಲ್ಲೂ ದುಡ್ಡಿಗೋಸ್ಕರ ಈ ಥರ ಮಾಡ್ತಾರೆ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಅದೊಂದು ಆ ಕಾಲೇಜಲ್ಲಿ ನನಗಿದ್ದಿದ್ದಂಥ ಹೋಪ್ಸೇ ಒಂಥರ ಕಳೆದೋದಂಗೆ ಅನ್ನಿಸ್ಬಿಡ್ತು. ನಂಬಿಕೆನೇ ಹೊರಟೋಯ್ತು ಅನ್ನೋ ಥರ ಫೀಲ್ ಆಯಿತು ನನಗೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ದಕ್ಷಿಣ ಕನ್ನಡ ಮೊದಲೇ ಗೊತ್ತಲ್ಲ, ತುಂಬ ಸೆಕೆ ಕಾಯಿಸ್ಕೊಂಡು ತಿನ್ಕೊಂಡು ಅಷ್ಟೇ ಲಾಭ ನಮಗೆ. ವಾಪಸ್ ಮನೆ ಕಡೆಗೆ ಬಂದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. 5,000 ರೂಪಾಯಿ ಕೊಟ್ಟರೆ TC ಗ್ರಾಂಟೆಡ್. 5,000 ರೂಪಾಯಿ ಕೊಟ್ಟೆ TC ಗ್ರಾಂಟೆಡ್.